ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ನವಮಿ, ವಿಶಾಖ ನಕ್ಷತ್ರ, ದಿನಾಂಕ 23/7/2026 ಗುರುವಾರ. ಮುಖ್ಯಾಂಶಗಳು: ರೈತರಿಗೆ ಗಿಡ ವಿತರಣೆ, ತಾಲೂಕು ಕಚೇರಿ ಎದುರು ಕೆಸರು, ಸಂಚಾರಕ್ಕೆ ಅಡ್ಡಿ. ಸುದ್ದಿಯ ವಿವರ. ಕಾಫಿ ಬೆಳೆಗಾರರಿಗೆ ಉಪ ಆದಾಯವಾಗಿ ಬೆಳೆಯುವ ಕಾಳುಮೆಣಸು ಹಬ್ಬಿಸಲು ಸೂಕ್ತವಾಗಿರುವ ಮಡ್ಡಿ ಧೂಪ ಗಿಡವನ್ನು ರೈತರಿಗೆ ಉಚಿತವಾಗಿ ನೀಡಲಾಗಿದೆ ಎಂದು ಸೆಹಗಲ್ ಸಂಸ್ಥೆಯ ಸುಧೀರ್ ಹೇಳಿದರು. ಮೆಣಸೆಯ ಮೇನಾ ರಮೇಶ್ ಮನೆಯಂಗಳದಲ್ಲಿ ಬುಧವಾರ ಸೆಹಗಲ್ ಸಂಸ್ಥೆ ಐಸಿಸಿಆರ್ಎಲ್ ಯೋಜನೆಯಡಿ ಮಸಿಗೆ ಗ್ರಾಮದ ಆದರ್ಶ ರೈತ ಮಿತ್ರಕೂಟ, ಮೆಣಸೆ ಮತ್ತು ಹಾಲಂದೂರು ಭಾಗದ ರೈತ ಸಂಘದ ಸದಸ್ಯರಿಗೆ ಮಡ್ಡಿ ಧೂಪದ ಗಿಡವನ್ನು ವಿತರಿಸಿ ಮಾತನಾಡಿದರು. ರೈತರು ಹೊಸದಾಗಿ ಕಾಡು ಕಡಿದು ಕಾಫಿ ಬೆಳೆಯಬಾರದು ಎಂಬ ಉದ್ದೇಶದಿಂದ ಇರುವ ಜಮೀನಿನಲ್ಲಿ ಗುಣಮಟ್ಟದ ಕಾಫಿ ಮತ್ತು ಅದರ ನೆರಳಿಗಾಗಿ ಮಡ್ಡಿ ಧೂಪ ಬೆಳೆಯಬಹುದಾಗಿದೆ. ಧೂಪದ ಗಿಡಗಳಿಗೆ ಕಾಳುಮೆಣಸು ಬಳ್ಳಿ ಸುಲಭವಾಗಿ ಹಬ್ಬುವುದಲ್ಲದೆ ಧೂಪದ ಗಿಡವು ತ್ವರಿತವಾಗಿ ಬೆಳೆಯುತ್ತದೆ. ರೈತರು ತಮ್ಮ ತೋಟದಲ್ಲಿ ಈ ಗಿಡವನ್ನು ನಾಟಿ ಮಾಡಿ ಉಪ ಆದಾಯವನ್ನು ಪಡೆಯಬಹುದಾಗಿದೆ ಎಂದರು. ಸಂಸ್ಥೆಯ ಜಯಣ್ಣ ಮಾತನಾಡಿ, ಸುಸ್ಥಿರ ಕೃಷಿಗೆ ಉತ್ತೇಜನ ನೀಡುವುದು ಸಂಸ್ಥೆಯ ಉದ್ದೇಶವಾಗಿದೆ. ಮಣ್ಣು, ನೀರು, ಜೈವಿಕ ವೈವಿಧ್ಯ ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ರೈತರಿಗೆ ಮಡ್ಡಿ ಧೂಪ ಗಿಡವನ್ನು ವಿತರಿಸಲಾಯಿತು. ಸಂಸ್ಥೆಯ ಅವಿನಾಶ್, ರೈತರಾದ ರಂಗನಾಥ ಬೀಡೆ, ಬಾಲಚಂದ್ರ, ಕೆಆರ್ ದಿನೇಶ್, ಕೆಎಸ್ ಶಿವಾನಂದ್, ಕೆವಿ ರಾಮಮೂರ್ತಿ, ಎಚ್ಜಿ ತ್ರಿಮೂರ್ತಿ, ಕೃಷ್ಣಮೂರ್ತಿ, ಭರತ್ರಾಜ್, ಹೊಸಕೆರೆ ಗೋಪಾಲಕೃಷ್ಣ, ಅನಿರುದ್ಧ ಇತರರು ಇದ್ದರು. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ದೇಶದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆಯಾಗಿದ್ದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಪ್ರಗತಿಪರ ಹೋರಾಟ ವೇದಿಕೆಯ ಎಂಎಸ್ ನಟರಾಜ್ ಹೇಳಿದರು. ಪಟ್ಟಣದ ಸಂತೆ ಮಾರುಕಟ್ಟೆಯಲ್ಲಿ ಮಂಗಳವಾರ ಪ್ರಗತಿಪರ ವೇದಿಕೆ ಏರ್ಪಡಿಸಿದ್ದ ಪಂಜಿನ ಮೆರವಣಿಗೆ ನಂತರ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದರು. ಎಚ್ಜಿ ತ್ರಿಮೂರ್ತಿ ಹೊಸತೋಟ ಮಾತನಾಡಿ, ದೇಶವು ಎಲ್ಲ ಕ್ಷೇತ್ರದಲ್ಲಿ ವಿಫಲವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಕೇಂದ್ರದ ಸೋಲು ಸ್ಪಷ್ಟವಾಗಿದೆ ಎಂದರು. ಇದಕ್ಕೂ ಮೊದಲು ಪ್ರಗತಿಪರ ವೇದಿಕೆ ಸದಸ್ಯರು ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರವೇಶ ದ್ವಾರದವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದರು. ಮುಖಂಡರಾದ ಅಗಸೊಳ್ಳಿ ನಾರಾಯಣ, ಕಲ್ಲಾಳಿ ಪ್ರದೀಪ, ಲ್ಯಾಬ್ ದಿನೇಶ್ ಶೆಟ್ಟಿ, ರಾಜ್ಕುಮಾರ್ ಹೆಗಡೆ, ಎಸ್ ತಿಮ್ಮಪ್ಪ, ವೆಂಕಟೇಶ್ ಇತರರು ಇದ್ದರು. ಗೋರಿಗುಡ್ಡ ಸಮೀಪದ ತಡೆಗೋಡೆ ಬಿರುಕು ಬಿಟ್ಟಿದ್ದು, ತಡೆಗೋಡೆಯೊಳಗಿನ ಮಣ್ಣು ತೆರವು ಕಾರ್ಯ ತಾಲೂಕು ಕಚೇರಿ ಸಮೀಪ ನಡೆಯುತ್ತಿದ್ದು, ತಾಲೂಕು ಕಚೇರಿ ಎದುರು ಕೆಸರುಮಯವಾಗಿದ್ದು, ಸಾರ್ವಜನಿಕರು ತಾಲೂಕು ಕಚೇರಿಗೆ ತೆರಳಲು ಪರದಾಡುವಂತಾಗಿದೆ. ಕಳೆದ ಒಂದು ವಾರದಿಂದ ತಾಲೂಕು ಕಚೇರಿ ಸಮೀಪದಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದು, ಹಿಟಾಚಿ ಮತ್ತು ಜೆಸಿಬಿ ಯಂತ್ರ ಬಳಸಿ ಮಣ್ಣು ತೆಗೆಯಲಾಗುತ್ತಿದೆ. ಜೇಡಿ ಮಣ್ಣು ಕೆಸರಾಗಿದ್ದು, ಟಿಪ್ಪರ್ ಮೂಲಕ ಮಣ್ಣು ಸಾಗಿಸಲಾಗುತ್ತಿದೆ. ಜಾಹೀರಾತು: 2 ದಿನದ ಮಂತ್ರಾಲಯ ಪ್ರವಾಸ ಜುಲೈ 30 ಮತ್ತು 31. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.